ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಎಗ್ ಫ್ರೈ. ಇದೊಂದು ಸಖತ್ ಸಿಂಪಲ್ ರೆಸಿಪಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ನಾನಿಲ್ಲಿ 9 ಮೊಟ್ಟೆ ತೊಗೊಂಡಿದ್ದೀನಿ. ಫಸ್ಟು ಮೊಟ್ಟೆನ ಬೇಯೋದಕ್ಕೆ ಇಡೋಣ. ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು ಪಾತ್ರೆಗೆ ಮೊಟ್ಟೆ ಎಲ್ಲ ಹಾಕಿ ಮೊಟ್ಟೆ ಮುಳುಗೋಷ್ಟು ನೀರು ಇಡಬೇಕು. ನಾನಿಲ್ಲಿ 9 ಮೊಟ್ಟೆಗೆ 2 ಲೋಟ ಅಷ್ಟು ನೀರು ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಇಟ್ಟಿದ್ದೀನಿ. 20 ನಿಮಿಷ ಬೇಯಿಸಿದಾಗ ನಿಮಗೆ ಕರೆಕ್ಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಮೊಟ್ಟೆ ಬೇಯ್ತಾ ಇದೆ. ಅಷ್ಟರಲ್ಲಿ ನಮಗೇನೇನು ಬೇರೆ ಪದಾರ್ಥ ಬೇಕು ನೋಡೋಣ ಬನ್ನಿ. 6 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ, 2 ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಈ ರೀತಿ. 3 ಹಸಿಮೆಣಸಿನ್ಕಾಯಿ ಮಧ್ಯಕ್ಕೆ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು, 1/4 ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, 2 ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನ್ ಪೆಪ್ಪರ್ ಪುಡಿ, 1 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, 1 ಸ್ಪೂನ್ ಉಪ್ಪು. ಮೊದಲು ಒಂದು ಬಾಣಲಿ ಅಥವಾ ಪ್ಯಾನ್ ಏನಾದರೂ ಇಟ್ಕೊಂಡು, ನಾನಿಲ್ಲಿ ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಎಣ್ಣೆ ಕಾದ ನಂತರ ನಾನು ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ನೀವು ಹೆಚ್ಚು ಬೆಳ್ಳುಳ್ಳಿ ಹಾಕ್ಕೊಂಡಷ್ಟು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ಅದಾದಮೇಲೆ ನಾವೇನು ಈ ಹಚ್ಕಾರದ ಪುಡಿ, ಪೆಪ್ಪರ್ ಪುಡಿ, ಚಾಟ್ ಮಸಾಲ, ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮ್ಮಲ್ಲಿ ಚಾಟ್ ಮಸಾಲ ಇಲ್ಲ ಅಂದರೂ ನೀವು ಕೊನೆಯಲ್ಲಿ ಗ್ಯಾಸೆಲ್ಲ ಸ್ಟವ್ ಆಫ್ ಮಾಡಿದ್ಮೇಲೆ ನೀವು ನಿಂಬೆಹಣ್ಣಿನ ರಸ ಸೇರಿಸ್ಕೊಬೋದು. ಈಗ ಒಂದು 2-3 ನಿಮಿಷ ಫ್ರೈ ಆದಮೇಲೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ನಾನು ಇವಾಗಲೇ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಪರಿಮಳ ಚೇಂಜ್ ಆಗ್ತಾ ಬರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ಅಂತ ಇರುತ್ತೆ, ಅವಾಗ ಆಗಿದೆ ಅಂತ. ಇದು ನೋಡಿ, ಈ ಥರ ಬಬಲ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಡಲೆ ಹಿಟ್ಟು ಹಾಕಿದ್ಮೇಲೆ, ಹಸಿ ವಾಸನೆ ಹೋಗಲಿ ಅಂತ. ತುಂಬ ಚೆನ್ನಾಗಿ ಬೇಯಿಸ್ತಾ ಇರಬಾರ್ದು, ಇದು ಕಪ್ಪು ಬಣ್ಣಕ್ಕೆ ತಿರುಗಿಬಿಡತ್ತೆ. ನೋಡಿಕೊಂಡು ಬೇಗ ಬೇಗ ಆ ಟೈಮ್ಗೆ ನೆಕ್ಸ್ಟ್ ಪದಾರ್ಥ ಹಾಕ್ತಾ ಹೋಗಿ. ಈಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಮೊಟ್ಟೆಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 9 ಮೊಟ್ಟೆ ಏನಕ್ಕೆ ಮಾಡಿದೆ, ಮಧ್ಯಾಹ್ನ ರಾತ್ರಿಗೂ 2 ಟೈಮ್ಗೂ ಸೇರಿಸಿ ಮಾಡ್ತಾಯಿದ್ದೀನಿ. ಸೊ 2 ಮೊಟ್ಟೆ ತಿನ್ನೋರು 3 ಮೊಟ್ಟೆ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮೊಟ್ಟೆ ಹಾಕಿದ್ಮೇಲೆ ನಿಧಾನಕ್ಕೆ ಒಂದು ಕಡೆಯಿಂದ ಟರ್ನ್ ಮಾಡ್ತಾ ಬರಬೇಕು. ಆ ಮೊಟ್ಟೆಗೆ ಎಲ್ಲ ಕಡೆಯಿಂದ ಕೋಟಿಂಗ್ ಆಗಬೇಕು ಮಸಾಲ. ಅದಕ್ಕೋಸ್ಕರ ಮಸಾಲೆ ಆಗಲೇ ಎಣ್ಣೆಲಿ ಬೆಂದಿರೋದ್ರಿಂದ ಈಗ ಮೊಟ್ಟೆ ಹಾಕಿದ್ಮೇಲೆ ಒಂದು 2 ನಿಮಿಷ ಇದ್ದರೆ ಸಾಕು, ತುಂಬ ಹೊತ್ತು ಬೇಯಿಸೋದೇನು ಬೇಡ. ನೋಡಿ, ಈಗ ಆಗಿದೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಒಂದು ಸ್ಟಿರ್ ಕೊಟ್ಟರೆ ರೆಡಿ ಇದೆ. ರಸಮ್, ರೈಸ್, ಚಪಾತಿ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.